ಬೃಹತ್ ಕೈಗಾರಿಕೆ ಇಲಾಖೆ ವತಿಯಿಂದ ದೇಶದಲ್ಲಿ 14,000ಕ್ಕೂ ಅಧಿಕ ವಿದ್ಯುತ್ ಚಾಲಿತ ಬಸ್ ಖರೀದಿ ಮಾಡುತ್ತಿದ್ದು, ಅದರಲ್ಲಿ 4,500 ಬಸ್ಗಳನ್ನು ರಾಜ್ಯಕ್ಕೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ತೆಲಂಗಾಣಕ್ಕೆ 2,200, ಅಹಮದಾಬಾದ್ಗೆ 1,000, ದೆಹಲಿಗೆ 2,800 ವಿದ್ಯುತ್ ಚಾಲಿತ ಬಸ್ಗಳನ್ನು ನೀಡಲಾಗುತ್ತಿದೆ. ಈ ಪೈಕಿ ರಾಜ್ಯಕ್ಕೆ ಹೆಚ್ಚಿನ ಪಾಲು ದೊರೆಯಲಿದೆ ಎಂದು ತಿಳಿಸಿದರು. 2070ರ ವೇಳೆಗೆ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಹೊಂದಿದ್ದು, ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಬೃಹತ್ ಕೈಗಾರಿಕೆ ಇಲಾಖೆ ನೀತಿಗಳನ್ನು ರೂಪಿಸುವುದು ಮತ್ತು ಅವುಗಳನ್ನು ಅನುಷ್ಠಾನಗೊಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಹೊಸ ಕೈಗಾರಿಕೆಗಳ ಆರಂಭ ರಾಜ್ಯ ಸರ್ಕಾರದ್ದು ಎಂದು ಹೇಳಿದರು. ಹಾಸನದಲ್ಲಿ ಮೆಕ್ಕೆಜೋಳ ಖರೀದಿಗೆ ರಾಜ್ಯ ಸರ್ಕಾರ ಹಿಂದೇಟು ಹಾಕುತ್ತಿದೆ. ಕಳೆದ ವರ್ಷ 24 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಲಾಗಿದ್ದು, ಈಗ ಕೇವಲ 10 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಲಾಗುತ್ತಿದೆ. ಮಧ್ಯವರ್ತಿಗಳ ಮೂಲಕ ಈ ಕೆಲಸ ಮಾಡಲಾಗುತ್ತಿದೆ ಎಂದರು. ಯಾವುದೇ ಅಭಿವೃದ್ಧಿ ಕೆಲಸ ನೀವು ಮಾಡಕ್ ಆಗ್ತಾ ಇಲ್ಲ ಬ್ರದರ್, ಒಂದ್ ನಿಮಿಷ. ನನ್ನ ಹತ್ರ 2 ಇಲಾಖೆ ಇದೆ. ಡೆಲ್ಲಿನಲ್ಲಿ ಪ್ರಧಾನ ಮಂತ್ರಿಗಳು ಕೊಟ್ಟಿದ್ದಾರೆ. ಒಂದು ಹೆವಿ ಇಂಡಸ್ಟ್ರಿ, ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ. ಸ್ಟೀಲ್ ಮಿನಿಸ್ಟ್ರಿಗೆ ಇರೋದು ಬಜೆಟ್ 7 ಕೋಟಿ. ಸ್ಟೀಲ್ ಮಿನಿಸ್ಟ್ರಿಗೆ. ಇಲ್ಲಿ ಹೆವಿ ಇಂಡಸ್ಟ್ರಿಗೆ ಒಂದು PM ಅವರ ಒಂದು ವಿಷನ್ 2070ಗೆ 0 ಕಾರ್ಬನ್ ಮಾಡಬೇಕು ಅಂತ. ಅದಕ್ಕೆ ಫೇಮ್ 1 ಮಾಡಿದ್ರು, ಫೇಮ್ 2 ಮಾಡಿದ್ರು. ಈಗ PM ಡ್ರೈವ್ ಅಂತ ಹೇಳಿ 3ನೇ ಸ್ಟೇಜಿಗೆ ತಂದ್ರು. ಅದಕ್ಕೆ 10,900 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 14,000 ಎಲೆಕ್ಟ್ರಿಕ್ ಬಸ್ಸಸ್ ಗಳನ್ನ ಖರೀದಿ ಮಾಡ್ತಾ ಇದ್ವಿ. 14,000 ಎಲೆಕ್ಟ್ರಿಕ್ ಬಸ್ಸಸ್ ನಲ್ಲಿ 4,500 ಕರ್ನಾಟಕ ಕೊಡ್ತಾ ಇದ್ದೀನಿ. 4,500 ಬಸ್. ತೆಲಂಗಾಣ ಕೊಡ್ತಿರೋದು 2,200, ಅಹಮದಾಬಾದ್ ಕೊಡ್ತಿರೋ 1,000, ಡೆಲ್ಲಿ ಕೊಡ್ತಿರೋದು 2,800, ಕರ್ನಾಟಕಕ್ಕೆ 4,000 ಬಸ್ ಕೊಡ್ತಾ ಇದೀನಿ, ಎಲೆಕ್ಟ್ರಿಕ್ ಬಸ್. ಇದೊಂದು ಭಾಗ ಇರಲಿ. ನಮ್ಮ ಇಲಾಖೆ ಇಂಡಸ್ಟ್ರಿಗಳನ್ನ ಫಾರಂ ಮಾಡೋದಕ್ಕಿಲ್ಲ, ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು.